ಮೆಂಟಲಿ ಜಾಗಕ್ಕೆ ಬಂದನು, ಒಬ್ಬ ದೆವ್ವ ಹಿಡಿದಿನ ಈ ಜಾಗಕ್ಕೆ ಬಂದನು, ಒಬ್ಬ ರೋಗಿ ಈ ಜಾಗಕ್ಕೆ ಬಂದನು. ಅವ್ರು ಬಂದಿನವ್ರು ಮಾತ್ರ ಸ್ವಸ್ಥರಾಗ್ತಾರೆ. ರೋಡಲ್ಲಿ ಒಡೆಯೋರೆಲ್ಲ ಸ್ವಸ್ಥರಾಗಲ್ಲ. ಯಾಕೆ ಗೊತ್ತಾ? ಅವ್ರು ಇಲ್ಲಿ ಬರಲ್ಲ, ಸ್ವಸ್ಥತೆ ಆಗಲ್ಲ. ಯಾರು ವಿಶ್ವಾಸವಿಟ್ಕೊಂಡು ಬರ್ತಾರೋ ಈ ಜಾಗಕ್ಕೆ ಅವ್ರಿಗೆ ಮಾತ್ರ ರಕ್ಷಣೆ ಇದೆ ಯೇಸುವಿನ ಹತ್ರ. ಯಾರು ನಂಬಿಕೆ ಇಟ್ಕೊಂಡು ಈ ಜಾಗಕ್ಕೆ ಬರ್ತಾರೋ ಅವ್ರಿಗೆ ಮಾತ್ರ ದೇವ್ರು ಕಾಪಾಡ್ತಾರೆ. ಇಲ್ಲರಿ ಯೇಸು ಸ್ವಾಮಿ ನಾವು ಮನೆ ಕುಂತೆ ನಂಬ್ತೀವಿ, ಯೇಸು ಸ್ವಾಮಿ ನಾವು ಗಲ್ಲೆ ಕುಂತೆ ನಂಬ್ತೀವಿ, ಯೇಸು ಸ್ವಾಮಿ ನಾವು ಒಳಗೆ ಕುಂತೆ ನಂಬ್ತೀವಿ, ಯೇಸು ಸ್ವಾಮಿ ರೂಮಲ್ಲಿ ಕುಂತೆ ನಂಬ್ತೀವಿ, ಹಂಗಲ್ಲ. ಯೇಸು ನಂಬಬೇಕಾದ್ರೆ ಬಹಿರಂಗವಾಗಿ ನಂಬು. ಯೇಸು ನೀ ನಂಬಬೇಕಾದ್ರೆ ಮನಸಾರೆ ನಂಬು. ಯಾವಾಗ ಮನಸ್ಸಿನಿಂದ ನೀವು ಒಳಗೆ ದೇವ್ರು ತಗೋತೀವೋ, ದೇವರು ನಿನ್ನಲ್ಲಿರುವಂತ ಪಾಪ, ಶಾಪ, ಕಣ್ಣೀರು, ದುಷ್ಟತನ, ತೊಂದರೆಗಳು, ಹಿಂಸೆ, ನಿನಗಾಗಲಾರದ ಕೆಲಸಗಳು, ನಿನ್ನ ನೋವುಗಳು ಎ ಟು ಝೆಡ್ ದೇವರು ತಾನು ಭಾರ ಹೊತ್ತುಕೊಳ್ತಾನೆ. ಅವಾಗ ಆತನೇ ಎಲ್ಲ ಭಾರಗಳನ್ನು ಹೊತ್ತುಕೊಳ್ತಾನೆ. ಅಲ್ಲಿ ತನಕ ನಿನಗೆ ರಕ್ಷಣೆ ಆಗುತ್ತಿಲ್ಲ. ಬಹಳ ಜನ ರಕ್ಷಣೆ ಸಲಿಂದ ಮಂತ್ರವಾದಿ ಹತ್ರ ನಡೆದ ನಮ್ಮನೆ ಚಂದಿರ್ಲಿ, ನಮ್ಮನೆಗೆಲ್ಲ ಸುಂದರವಾಗಿರ್ಲಿ, ರಕ್ಷಿಸ್ತ್ರೀ ಬೇರೆ ಕಡೆ ಹರಕೆಗಳು ಮಾಡ್ತಾ ಇದ್ದಾರೆ, ಏನೇನೇನೇನೋ ಕೊಯ್ತಾ ಇದ್ದಾರೆ, ಏನೇನೇನೋ ಕೂಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಅದರ ಒಂದು ಪ್ರಾರ್ಥನೆ ಸಕ್ಸಸ್ ಆಗ್ತಿಲ್ಲ. ಲಾಸ್ಟಿಗೆ ಜೀವಗಳೇ ಹೋಗ್ಬೇಕು, ಲಾಸ್ಟಿಗೆ ಟೈಮ್ ಖತಮ್ ಆಗಬೇಕು. ಅವ್ರ ಟೈಮ್ ಪ್ರಕಾರ ಅದು ಸಿಗಲ್ಲ ಅವರಿಗೆ. ಅದಕ್ಕೆ ಪ್ರಿಯರೇ, ಇವತ್ತು ನೀವು ನಾವು ಹೊರಗೆ ಇದ್ದಿದ್ದೀವಿ. ಯಾವಾಗ ಸತ್ಯ ದೇವರು ಗೊತ್ತಾದನು, ಯಾವಾಗ ರಕ್ಷಣೆ ಗೊತ್ತಾಯಿತು, ಅವಾಗ ನಾವು ಈ ಸ್ಥಳದಲ್ಲಿ ಬಂದಿದ್ವಿ. ಅದಕ್ಕೆ ಇವತ್ತು ಯೇಸು ಕ್ರಿಸ್ತನು ನಮಗೆ ರಕ್ಷಕನಿದ್ದಾನೆ. ವಾಕ್ಯ ಹೇಳ್ತದೆ, ಒಬ್ಬ ದೂತನ್ ಬಂದು ಏನ್ ಹೇಳ್ತಾನೆ ಗೊತ್ತಾ? ಪ್ರೆಗ್ನೆಂಟ್ ಆಗಿ ಇರ್ಲಿ ಬಿಡು ಅಂತ ಹೇಳಲಿಲ್ಲ, ಸದ್ಯದಲ್ಲಿ ಒಪ್ಕೊ ಅಂತ ಹೇಳಲಿಲ್ಲ. ದೂತನ್ ಬಂದು ಸಾಕ್ಷಿ ಹೇಳ್ತಾ ಇದ್ದಾನೆ, ಅವಳು ಲೋಕದ ರಕ್ಷಕನಿಗೆ ಹಿಡಿಯುತ್ತಾಳೆ. ಲೋಕದ ರಕ್ಷಕನಿಗೆ. ಫಸ್ಟ್ ವಚನ ಓದಿ ಇಂದ ಬರ್ತಿ. ದೂತನ್ ಏನು ಹೇಳ್ತಾನೆ ಅವಳಿಗೆ? ಪವಿತ್ರಾತ್ಮನಿಂದ ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾಗಿದ್ದುದನ್ನು ತಿಳಿದು ಬಂದು ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗುವನ್ನು ಹಡಿಯೋಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಸಾಕಷ್ಟು. ಇಲ್ಲಿ ಪಾಪದಿಂದ ಬಿಡಿಸಿ ಕಾಯಿದೆ 2ನೇ ವಚನದಲ್ಲಿ, 3ನೇ ವಚನದಲ್ಲಿ ನಾವು ನೋಡೋದಾದ್ರೆ 2ನೇ ವಚನದಲ್ಲಿ ಲೋಕದ ರಕ್ಷಕನು ಹುಟ್ಟುತ್ತಾನೆ ಅಂತ ಬರ್ತಿದೆ. ತನ್ನ ಜನರಂದ್ರೆ ಯಾರು? ನಾವೇ, ಅವನ ನಂಬಿದವರಿಗೆ. ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಪಾಡುತ್ತಾನೆ. ಓದಿ ಬಿಟ್ಟರೆ ಸ್ಥಳದಿಂದ, ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಸಾಕಷ್ಟು ಬಿಡಿಸಿ ಕಾಯ್ತಾನೆ. ಕೇಳಿ, ಪಾಪದಿಂದ ಬಿಡಿಸ್ತಾನಂತೆ. ಫಸ್ಟ್ ಆಫ್ ಆಲ್ ನಮ್ಮ ಜೀವಿತ ಹಂಗೆ ಅದ ರೀ. ಈಗ ನಾವು ಸೇಮ್ ಇದ್ದಾಗ ದೇವರು ನಮ್ಮನ್ನು ಬಿಡಿಸಲ್ಲ. ನಾವು ಪಾಪ ಬಿಟ್ಟುಕೊಟ್ಟು ಬಂದ್ರೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ನಾವು ಪಾಪಗಳಿಂದ ನಫರತ್ ಮಾಡಿದ್ರೆ ನಮ್ಮ ದೇವರು ಪ್ರೀತಿಸ್ತಾನೆ. ನಾವು ಪಾಪದ ಪಾಲಿಗೆ ಸತ್ತರೆ ಅಂದ್ರೆ ನಾವು ಹೊಸಬರಾಗಿ ಜೀವಿಸ್ತೀವಿ. ಪಾಪ ನಾವು ಮಾಡ್ಲಾರ್ದ ಪ್ರಕಾರ ಇದ್ರೇನೆ ದೇವರು ನಮ್ಮನ್ನ ರಕ್ಷಿಸ್ತಾನೆ, ತನ್ನ ಜನರಿಗೆ ಕಾಯ್ತಾನೆ. ಇದು ದೇವರ ಹ್ಯಾಬದ, ದೇವರ ಸ್ವಭಾವದದು, ದೇವರ ಗುಣ ಅದು. ಪಾಪದಲ್ಲಿ ಇದ್ದವರಿಗೆ ದೇವರು ಕ್ಷಮಿಸಲ್ಲ, ಪಾಪಗಳನ್ನು ಬಿಡಿಸಿ ರಕ್ಷಿಸ್ತಾನೆ. ಮುಂದಿನ ದಿನದಲ್ಲಿ ವಚನದಲ್ಲಿ ನಾವು ನೋಡೋದಾದ್ರೆ, ಲೋಕದ ರಕ್ಷಕರು ಹುಟ್ಟುವನು. ಯಾವಾಗ ದೇವರು ಲೋಕದ ರಕ್ಷಕನು ಹುಟ್ಟುತ್ತಾನೆ? ಇವತ್ತು ಅವಳು ಸುಂದರವಾದ ಯೋಸೆಫನನ್ನ, ಮರಿಯಳನ್ನ ಸಂಬಂಧವಾಯಿತು. ಲೋಕದ ರಕ್ಷಕರು ಹುಟ್ಟರು. ಯಾವ ರೀತಿಯಿಂದ ದೇವರು ಜನನವಾಯಿತು, ಯಾವ ರೀತಿ ಕಷ್ಟಗಳನ್ನು ತಗೊಂಡ್ರು, ಯಾವ ರೀತಿ ಪರಿಶ್ರಮಗಳು ತಗೊಂಡ್ರು, ಅವರಿಬ್ಬರು ಎಷ್ಟು ಫೇಸ್ ಮಾಡಿದ್ರು. ಊರ್ ಬಿಟ್ಟು ಊರಿಗೆ ದೇವರು ಕಳಿಸ್ಕೊಟ್ಟನು. ಕಾರಣ, ಆ ಊರಲ್ಲಿ ಯೇಸು ಜನಿಸಿದನಂತ ಗೊತ್ತಾದ ಮೇಲೆ ರಾಜರಿಗೆ ಸಿಟ್ಟು ಬಂತು. ರಾಜರು ಕೊಲೆ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿದ್ರು. ಯೇಸು ಮಗುವಿಗೆ ಕುತ್ತಿಗೆನ ಕತ್ತರಿಸಬೇಕು, ಗಂಡಸ ಮಕ್ಕಳನ್ನ ಸಾಯಿಸಬೇಕು, ಸಣ್ಣ ಮಕ್ಕಳನ್ನ ಸಾಯಿಸಬೇಕಂತ ಅವನಿಗೆ ಕಾನೂನು ರೆಡಿ ಮಾಡ್ಕೊಂಡನು. ಅದಕ್ಕಾಗಿ ಒಬ್ಬ ದೇವದೂತನ ಹೇಳ್ತಾನೆ, ನಿನ್ನ ಹೆಂಡತಿನ ತಗೊಂಡು ಇಲ್ಲಿಂದ ಬರಬೇಕು. ಮುಂದಿನ ವಚನಗಳನ್ನು ನೋಡ್ತೀವಿ ಬಹಳ ಡೀಟೇಲ್ ಆಗಿ. ಲೋಕದ ರಕ್ಷಕನು ಹುಟ್ಟಬೇಕಾದ್ರೆ ಮಹಾ ಸಂತೋಷ ಉಂಟಾಯ್ತಂತಾರೆ ಈ ಜಗತ್ತಿನಲ್ಲಿ. ಸಮಾಧಾನ, ಶಾಂತಿಯನ್ನು ದೇವರು ತಗೊಂಡು ಬಂದ ಜಗತ್ತಿಗೆ. ಈಗ ನಾವು ಹುಟ್ಟು ಬರ್ಬೇಕಾದ್ರೆ ನಾವು ಏನ್ ಬಿ ತಗೊಂಡ್ ಬರಲ್ಲ, ಖಾಲಿ ಕೈಲಿ ತಗೊಂಡ್ ಬರ್ತೀವಿ. ಬರುವಾಗ ಅಳ್ಕೊತಾ ಬರ್ತೀವಿ. ಮಗು ಅಗತ್ಯ ಅಳಲಿ ಬಿ ಹೋಯ್ತಾ ಅಳಿಸ್ ನೋಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಸಮಾಧಾನ, ಶಾಂತಿ, ದೀರ್ಘ ಆಯುಷ್ಯನ ತಗೊಂಡು ಬಂದಿದ್ದಾನೆ ಜಗತ್ತಿಗೆ. ಹಲ್ಲೆಲೂಯಾ. ಈ ಲೋಕದ ರಕ್ಷಕನು ಇವತ್ತು ನಿಮಗೆ ಒಂದು ಯಾವ್ದಾರ ಮಗು ಹುಟ್ಟುತ್ತಂದ್ರ ಆ ಮಗು ಅಳಿಲಿಲ್ಲ ಅಂದ್ರೆ ಅದಕ್ಕೆ ಚುಚ್ಚು ನೋಡ್ತಾರೆ, ಆ ಮಗುವನ್ನ ಸುಟ್ಟು ನೋಡ್ತಾರೆ, ಆ ಮಗುವನ್ನ ಚೂಟ್ ನೋಡ್ತಾರೆ, ಹೊಡೆದು ನೋಡ್ತಾರೆ, ಅಳಬೇಕಿತ್ತು. ಆದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ಬಹಳ ಜೀವನಗಳು ಉದ್ಧಾರ ಮಾಡಕ್ ಬಂದಿದ್ದಾರೆ. ಜಾತಿ ನೋಡಿ
ಪ್ರೀತಿಸ್ಲಿಕ್ಕೆ ಬಂದಿದ್ದಾದರೆ ಯೇಸು ಸ್ವಾಮಿ ಒಂದೇ ಜಾತಿ ಬಗ್ಗೆನೇ ಬೈಬಲ್ ನಡೆದಿತ್ತು. ಎಲ್ಲರ ಸಂಪ್ರದಾಯ ಪ್ರಕಾರ ಎಲ್ಲಾ ವಿಷಯಗಳನ್ನು ನನ್ನವರು ನಾನು ರಕ್ಷಿಸ್ತೀನಿ ಅಂತ ದೇವರು ಹೇಳ್ತಿದ್ದಿಲ್ಲ. ಈ ಇಡೀ ಜಗತ್ತಿನ ಜವಾಬ್ದಾರಿಯೇ ಈ ದುನಿಯಾದಾಗ ಯಾರಿಗಾದ ಅಂದ್ರ ಯೇಸು ಕ್ರಿಸ್ತನಿಗೆ ಅದಾವ ಅಷ್ಟೇ. ಹಕ್ಕದಾರನವನೇನ, ಮಾಲಕವನೇನ ಜಗತ್ತಿಂದು, ರಾಜ ಅವನೇನ ಈ ಜಗತ್ತಿಂದು, ಈ ಲೋಕದ ರಕ್ಷಕಂಬಿ ಅವನೇನು. ನಿಮಗೆಲ್ಲ ರಕ್ಷಣೆ ಆಗಲ್ವೋ? ಲಾಸ್ಟ್ ಸ್ಟೇಜು ದೇವರು ಬಂದು ರಕ್ಷಣೆ ಆಗುತ್ತದೆ. ಯಾಕೆ ಗೊತ್ತಾ? ಯೇಸು ಹೇಳ್ತಾನೆ, ತನ್ನ ಜನರ ಪಾಪಗಳನ್ನು ಬಿಡಿಸಿ ರಕ್ಷಿಸ್ತಾನೆ. ನಾನು ಲೋಕದ ರಕ್ಷಕನು. ಲೋಕದ ರಕ್ಷಣೆ ಬಿಟ್ಟು ಬೇರೆ ಯಾವ ರಕ್ಷಣೆ ನಾನು ಮಾಡೋದಿಲ್ಲ. ಪ್ರಿಯರೇ, ಇವತ್ತು ದೇವರು ನಿಮ್ಮ ರಕ್ಷಣೆಗಾಗಿ ತನ್ನ ಪ್ರಾಣ ಕೊಟ್ಟಿದ್ದಾನೆ, ತನ್ನ ಜೀವ ಕೊಟ್ಟಿದ್ದಾನೆ ಈ ಲೋಕಕ್ಕೆ. ಮತ್ತೆ ಯೇಸು ಸ್ವಾಮಿ ಹುಟ್ಟಿದಾಗ ಏನೇನಾಯಿತು ಎಂಬುದಾಗಿ ನಾವು ಮುಂದಿನ ಭಾಗದಲ್ಲಿ ನಾನು ಕೇಳಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಕಣಗಳಲ್ಲಿ ಮುಚ್ಚಿಕೊಂಡು ಪ್ರಾರ್ಥಿಸುತ್ತಾ ಈ ವಚನದ ವಾಕ್ಯಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಘನ ಮಾನ ಮಹಿಮೆ ನಿನ್ನೊಬ್ಬನೇ ಹೋಗ್ಬೇಕು ಸ್ವಾಮಿ. ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಪ್ರತಿಯೊಬ್ಬರನ್ನ ಮುಟ್ಟು ಬಲಪಡಿಸಲಿ. ಕಟ್ಟಲ್ಪಟ್ಟಂತ ಎಲ್ಲ ಕಟ್ಟುಗಳು ಸಹ ಬಿಚ್ಚಲ್ಪಡಲಿ. ಸರ್ವ ಉತ್ತಮನಾದ ದೇವರೇ, ಸರ್ವಶಕ್ತನಾದ ದೇವರೇ, ಎಲ್ಲ ಮಕ್ಕಳ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ದೇವರೇ. ಎಲ್ಲಾ ಮಕ್ಕಳ ಮೇಲೆ ಆಶೀರ್ವಾದ ಇಳಿದು ಬರಲಿ ದೇವರೇ. ಎಲ್ಲ ಮಕ್ಕಳ ಮೇಲೆ ನಿನ್ನ ಘನತೆ, ಗೌರವವು, ಕೃಪೆಯನ್ನು, ಕಟಾಕ್ಷಗಳನ್ನು ಕಂಡು ಕಾಪಾಡುತ್ತೇವೆ. ಎಲ್ಲ ಕಟ್ಟಾಕಲ್ಪಟ್ಟಂತ ಕಟ್ಟುಗಳು ಸಹ ಬಿಚ್ಚುತ್ತಾ ಇವತ್ತಿನ ವಾಕ್ಯದ ಅಧೀನದಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನ ಮತ್ತು ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳುತ್ತೀವೋ ಅವಾಗ ಬಲವಾದ ಶಕ್ತಿಯನ್ನು ಹೊಂದಿಕೊಳ್ಳುವಂತಲಾಗಿರ್ತೀವಿ. ಓಕೆ, ಆನ್ಲೈನಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರೋ, ನೀವು ಯಾರಿಗಾದರೂ ಸ್ಕ್ಯಾನ್ ಮಾಡಬೇಕು, ಈ ಸೇವೆಗಾಗಿ ಸಪೋರ್ಟ್ಗಾಗಿ ಸೇವೆ ಮಾಡುವಂಥವರಿಗೆ ಸಹಾಯ ಮಾಡಬೇಕು. ಮತ್ತು ಕ್ರಿಸ್ಮಸ್ಗಾಗಿ ನಮ್ಮ ಆಲೋಚನೆ ಇದೆ, ಮುಂದಿನ ಶುಕ್ರವಾರ ಇಲ್ಲೂ ಕ್ರಿಸ್ಮಸ್ ನಾವು ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷಪಟ್ಟು ಮುಂದಿನ ಕ್ರಿಸ್ಮಸ್ ಇಲ್ಲಿ ಮಾಡೋಣ ನಾವು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮುಂದಿನ ಶುಕ್ರವಾರ ಇಲ್ಲಿ ಕ್ರಿಸ್ಮಸ್ ಇರ್ತದೆ. ಇಲ್ಲಿ ಕ್ರಿಸ್ಮಸ್ ಇರ್ತದ. ಮುಂದಿನ ಶುಕ್ರವಾರ ದಿವಸ ಇಲ್ಲಿ ಕ್ರಿಸ್ಮಸ್ ಆಚರಣೆ ನಾವು ಮಾಡ್ತೀವಿ. ಯಾರು ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ ಕ್ರಿಸ್ಮಸ್ಗಾಗಿ ಕೆಲವು ನಾವು ಸಭೆ ಇನ್ನೂ ಸ್ಥಾಪನೆ ಆಗಿಲ್ಲ, ಅದರ ಡೆಕೋರೇಷನ್ಸ್ಗಳು ಅನೇಕ ರೀತಿಯಿಂದ ನಾವು ಮುಂದೆ ಮಾಡೋಣ ಅಂತ ಆಲೋಚಿಸಿದ್ವಿ. ದೇವರ ಸೇವೆಗಾಗಿ ಯಾರ್ಯಾರು ಆನ್ಲೈನಲ್ಲಿ ಸೇವೆ ಮಾಡ್ತಾ ಇದ್ದು ನೋಡ್ತಾ ಇದ್ದೀರಾ, ನಿಮ್ಮ ಬೀಜಗಳು ಬಿತ್ತುತ್ತಾ ಇದ್ದೀರೋ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ಸಭೆ ಒಳಗಡೆ ಲಿಫಾಫಾ ಕವರ್ಗಳು ನೀವು ನೋಡ್ತಾ ಇದ್ದೀರಾ.